ಕಾಂಗ್ರೆಸ್ನವರಿಗೆ ಜೆಡಿಎಸ್ ಕಂಡ್ರೆ ಭಯ ಶುರುವಾಗಿದೆ. ಹೀಗಾಗಿಯೇ ಜೆಡಿಎಸ್ ನಾಯಕರ ಮನೆ ಮುಂದೆ ಬಲೆ ಹಾಕೊಂಡು ಕೂತಿದ್ದಾರೆ ಅಂತ ಡಿಕೆಶಿ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿಯೂ ಬಲೆ ಹಾಕಿ ಒಬ್ಬರನ್ನ ಕರ್ಕೊಂಡ್ರು. ಆದರೆ ಆ ಬಲೆ ಅವರಿಗೆ ಮುಂದೆ ಮುಳುವಾಗಲಿದೆ. ಅದನ್ನ ಕಾಲ ತೀರ್ಮಾನ ಮಾಡುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಗ್ಗೆಯೂ ಮಾತನಾಡಿದ್ದು, ಅಭಿಮನ್ಯುವಿನ ರೀತಿ ಎಲ್ಲರೂ ಒಟ್ಟಾಗಿ ಸೇರಿ ನಿಖಿಲ್ ಸೋಲಿಸಿದ್ರು ಅಂತ ವಾಗ್ದಾಳಿ ನಡೆಸಿದ್ರು. ಕೆಲವು ಮಾಧ್ಯಮದ ಸ್ನೇಹಿತರು ಆ ಚುನಾವಣೆ ನಡೆಸಿದಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಹಾಭಾರತದಲ್ಲಿ ಯಾವ ಅಭಿಮನ್ಯುಗೆ ಚಕ್ರವ್ಯೂಹ ರಚನೆ ಮಾಡಿದ್ರು ಕೌರವರು, ಆ ರೀತಿ ಕಾಂಗ್ರೆಸ್ಸು, BJP ಮತ್ತು ರೈತ ಸಂಘ ಇವರೆಲ್ಲ ಸೇರಿ ಚಕ್ರವ್ಯೂಹ ರಚನೆ ಮಾಡಿ ಕುತಂತ್ರದಿಂದ ಗೆಲುವು ಕಂಡ್ರೋ ಹೊರತು ನಿಜವಾದ ಗೆಲುವಲ್ಲ ಅಂತ ಹೇಳಿದ್ದಾನೆ. ಸಿದ್ದರಾಮಯ್ಯನಿಂದ ಸೋತು ಅಂತ ಹೇಳಿದ್ದೀವ? ಹಾಸನದಲ್ಲಿ ಏನು ಸಿದ್ದರಾಮಯ್ಯನ ಗೆದ್ದಿದ್ದೇವ? ದೇವೇಗೌಡರು ದುಡಿಮೆ ಇದೆ ಅಲ್ಲಿ ಹಾಸನದಲ್ಲಿ. ಸಿದ್ದರಾಮಯ್ಯರು ತಿಳ್ಕೊಂಡಿರ್ಬೋದು ಮಹಾನ್ ವ್ಯಕ್ತಿ ಅಂತೇಳಿ. ಯಾತಕ್ಕೆ 130 135 ಇದ್ದರೆ 78ಕ್ಕೆ ಬಂದರು ಇವ್ರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ? ಯಾತಕ್ಕೋಸ್ಕರ 78 ಸ್ಥಾನಕ್ಕೆ ಬಂದರು? ಇದನ್ನು ಅರ್ಥ ಮಾಡ್ಕೋಬೇಕು. ಮಾತನಾಡಬೇಕಾದ್ರೆ ಅವರು ಬೆಳೆದಂಥ ಒಂದು ಪಕ್ಷ ಇದೆಯಲ್ಲ, ಈ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ